ಹೇ ದ್ರೌಪದಿ, ಮಹಾಪತಿರತೆ ಮಹಾರೂಪವತಿ, ಈ ವನವಾಸದವರು ಬಹಳ ಕಷ್ಟಪಟ್ಟೆವು. ಆದ ಕಾರಣ ಒಂದು ಗಾನವನ್ನು ಆಡಿಸಿ ಕಾಣಿಸೆ, ನನ್ನನ್ನು ಖುಷಿಪಡಿಸಿ ಕಾಣಿಸೆ ಬರುವಂತೆ. ನಿನ್ನ ಮನಸ್ಸನ್ನು ಸಂತೋಷಪಡಿಸಬೇಕು, ಬೇಸರವಾಗಿದೆ. ಸಂತೋಷ
ಪ್ರೋತ್ಸಾಹಿತ ಬಂದ ಮೇಲೆ ನಮ್ಮ ಧಾರ್ಮಿಕ ಬಾ ಕೇಳ್ಬಿಟ್ಟು ಬಾವ ಅಂದವಾಗಿರಬೇಕು. ಚಂದ್ರನಿಂದ ಮಾತನಾಡುವ ಸುಂದರ ಸಾರಥಿ ನಾಮನಗರಿಗೆ ಬಾ ಹೇಳಿಕೊಂಡು ಬರಬೇಕು ತಮ್ಮನ್ನು ನಂಬಿದವ ಹೌದಾ ಸ್ವಾಮಿ? ವೀರಾಂಜನ ಮಹಾರಾಜರು ತಾವಾದರೆ ಇಂದು ಅಂದವಾದ ಮಾಂದಾಯಕ್ಕೆ ಬಂದ ಕಾರಣನ ದೇವ ನೀನು ಬಂದಲ್ಲಿ ಅಲ್ಲೇ ಯಾರು ಒಟ್ಟು ಕೂತ ನೋಡೋ ಮಾವ ದೇವ ಈ ಸುಂದರವಾದ ಸಮಾಜಕ್ಕೆ ತೆರೆಗೆ ಬಂದ ಕಾರಣವೇನೆಂದು ಕೇಳಿದೆಯಾ? ಅದೇ ದೇವ ಶ್ರೀರಾಮಚಂದ್ರನು ಪರಂಧಾಮಕ್ಕೆ ಹೋದಾಗಿನಿಂದ ಈ ಪರ್ವತದಲ್ಲಿ ಕಾರಣ ನಾಮ ಪಡಿಸಿದ ಸ್ವಾಮಿ ಇದೇ ಮಾರ್ಗದ ದ್ರೌಪದಿಯಿಂದ ಜನಿಸಿದ ವಾಯುಸುತ ಭೀಮಸೇನ ಎಂಬುವ ನೃಪೋತ್ತಮನ ಭಾವ ನೋಡಬೇಕೆಂಬ ಕಾರಣದಿಂದ ನಮ್ಮ ಕೂಟವನ್ನು ಸಾಕಿ ಸಹಾಯ ಸಾರಥಿ ಇದೆ ನಚ್ಚರದ ರೀತಿ ನಾವು ಸಂಚಾರವಿಲ್ಲದ ಈ ಅರಣ್ಯದಲ್ಲಿ ಏನೋ ಒಂದು ಘೋರದಲ್ಲಿ ಕೇಳಿ ಬರುವುದು ಇಲ್ಲವಾ? ಇದು ಅಲ್ಲದೆ ಇದು ಏನೋ ಒಂದು ಉತ್ಪತ್ತವಾಗಿ ಕಾಣುವುದು ಇಲ್ಲವಾ? ಇಂಥ ಧ್ವನಿ ಹುಟ್ಟಲು ಕಾರಣವೇನು? ಸಾರಥಿ, ಇದು ಏನೋ ಒಂದು ರೋಗ ಪ್ರಳಯ ಮಾಡಿದ ಕಾಲಭೇದವನ್ನ ಹಾಕುವ ಧ್ವನಿಯೋ ಇದು ಕಾಲನ ರೋಷಾನ್ವಿತ ನಿಗೋಚವು ಶಿವ ಶಿವ ಉದ್ದಿಕೋಶಕ್ಕೆ ಹಾದಿಗಳೆಲ್ಲ ಮಾಡುತ್ತಿದ್ದವು, ಸಪ್ತ ಸಮುದ್ರಗಳೆಲ್ಲ ಕತ್ತಲಕ್ಕಿಳಿದವು.
ಸೌಗಂಧಿಕ ಪುಷ್ಪವನ್ನು ಬಯಸಿದ ಕಾರಣ ಪುಷ್ಪವನ್ನು ತರುವ ಉದ್ದೇಶವಾಗಿ ಕುಬೇರನ ಪಟ್ಟಣಕ್ಕೆ ಹೋಗುವುದು ಎಲ್ಲ ಇರುತ್ತದೆ. ಲೇ ನರವಂಶನೇ, ನಾನು ಹೋಗುವ ಹಾದಿಯಲ್ಲಿ ಗುಡ್ಡದಾಗಿ ಬಾಲವನ್ನು ಅಡ್ಡಲಾಗಿಟ್ಟುಕೊಂಡು ಯಾತಕ್ಕೆ ಕುಳಿತು ಒಣದಿರ ಕಾರ್ಯಂಬಿಗೆ ಹೋಗುತ್ತಿಲ್ಲ. ಅಪ್ಪ ಮಾನಿಕ ಶಿರೋಮಣಿ, ಇರುತ್ತೇನೆ. ನಾನು ಅತಿ ವೃದ್ಧನು. ಹಾ ದೇಹವೆಲ್ಲ ಸಿಡಿಸಿ ಪ್ರಾಣ ಹೊಂದಿ ಮೈ ಚರ್ಮವು ನೆರೆಯ ಚುಚ್ಚಿ ಬಿದ್ದು ನೆರೆಯ ಬಡಿದು ನಡುವು ಬಗ್ಗೆ ಅಡಿಯಿಟ್ಟು ನಡೆಯಲಾರದಿದ್ದು ಕುಳಿತವನು. ಹೌದಿರುತ್ತೇನೆ. ಹೌದು ಅಂದರೆ ಇದು ಅಲ್ಲದೆ ಅಲ್ಲುಗಳೆಲ್ಲ ಬಿದ್ದು ಬಗ್ಗಿರುವವು. ಕಣ್ಣುಗಳು ಕಾಣಿಸುವುದಿಲ್ಲ, ಕಿವಿಗಳು ಕೇಳುವುದಿಲ್ಲ. ಇಂಥ ಉತ್ತಮ ವ್ಯವಸ್ಥೆಯಲ್ಲಿ ನಾನು ಏಕೆ ಮೇಲಕ್ಕೆ ಏಳಲೆ? ಕೂತರೆ ಮೇಲಕ್ಕೆ ಏಳಲಿಕ್ಕೆ ಬಾರದು, ಎದ್ದರೆ ಕುಳಿತುಕೊಳ್ಳಲಿಕ್ಕೆ ಬಾರದು. ಬಾಲವನ್ನು ಏಕೆ ತೆಗೆದುಕೊಳ್ಳಲಿ ತಮ್ಮ? ಹೀಗೆ ನನ್ನ ಬುದ್ಧಾಪದ ಕರ್ಮ. ಹೇಗೆಲ್ಲ ಇರುತ್ತದೆ? ವೃದ್ಧನಾಗಿ ನಿನಗೆ ಬುದ್ಧಿ ಇದ್ದಾಗ ತೋರುವುದಿಲ್ಲ. ಯಾಕೆ ತರುವುದಿಲ್ಲ? ಬಾಲವನ್ನು ತೆಗೆದುಕೊಂಡು ದಾರಿ ಅಂದ್ರೆ ಬಳಿನೇ ನಿನ್ನ ಕೋಲಾಟವನ್ನು ದಾರಿ ಕೇಳುತ್ತಾರೆ. ವೃದ್ಧನಾದ ಮೇಲೆ ಮನೆಯಲ್ಲೇ ಬಿದ್ದಿರಬೇಕು. ವೃದ್ಧ ಬಾಲವನ್ನು ಅಡ್ಡಲಾಗಿಟ್ಟುಕೊಂಡು ಕುಳಿತರೆ ವಾಯರಿದ್ದರು ಸುಮ್ಮನಿದ್ದಾರೆ. ಬುದ್ಧಿಗೇಡಿ ದಾರಿ ಆಹೋ ತಮ್ಮ, ಇದು ನನ್ನ ಕರ್ಮ. ಇಂಥ ಶುಚಿಯ ಹೇಳಿಕೊಂಡರೆ ಬುದ್ಧಿಗೆ ಯಾತಕ್ಕೆ ಎದ್ದು ನಡೆಯತಕ್ಕಂಥ ಶ್ರೀಯಲ್ಲ. ನಿನ್ನ ಮಹಿಮಾ ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ. ಅಡವಿಯ ಗಿಡ ಮರಗಳ ಹಣ್ಣು ಕಾಯಿಗಳನ್ನು ತಿಂದು ಗಿಡ ಬೆಳೆಯುವ ಜೀವಿಸುವ ನಮ್ಮಂತವರ ತಲೆಮರೆ ಕಳೆದು ನಮಗೆ ಹೆಣ್ಣುಮಕ್ಕಳೇ, ನಮ್ಮಂತ ಪರದೇಶಗಳ ಮನೆಗಳಿಗೆ ಸುಮ್ಮನೆ ಹೆಣ್ಣಪ್ಪಳಿಸಬೇಡ. ಹೋಗುವಾಗಪ್ಪ ನನ್ನ ಶರಮಣೆ ಧೀಮಣೆ. ಒಳಗೆ ಎಲ್ಲ ಈ ಬಡಕೋತಿಯೇ ಏನಾದರೂ ಬಡಿದರೆ ಬೈದರೆ ನನ್ನನ್ನು ಬಳಲಿಸಬೇಡ ಎಂದು ಯಾತಕ್ಕೆ ತೊಡಗುತ್ತೆ? ಇರುವುದಕ್ಕೆ ಮನೆ ಇಲ್ಲದಿದ್ದರೆ ಈ ದಾರಿಯಲ್ಲಕ್ಕೆ ಕುಳಿತಿರಬೇಕು. ಬೇರೆ ಕಡೆ ನಿನಗೆ ಸ್ಥಳವೇ ಇಲ್ಲವೇ? ಹೇಗೆ ಈ ಸ್ಥಳವನ್ನು ಈ ದಾರಿಯನ್ನು ಬಿಟ್ಟುಕೊಡುವುದಕ್ಕೆ ಸ್ಥಳವೇ ಕಡಿಮೆ ಆಗಿರುವುದೇ? ಎಲ್ಲ ಈ ಬಡಕೋತಿ ಸದಾ ಈ ಅಡವಿಯಲ್ಲಿ ಕುಳಿತಿರುವುದಕ್ಕೆ ಈ ಅಡವಿಯನ್ನು ನಿನ್ನದೋ ನಿಮ್ಮ ಮಕ್ಕಳದು ನೀನು ಸಂಪಾದಿಸಿದ್ದು ಯಾರಾದ್ರೂ ಜಾಗರಿ ಹಾಕಿ ಕೊಟ್ಟಿದ್ದು? ಎಲ್ಲಿಯಾದ್ರೂ ಕುಳಿತುಕೋ ಕೋತಿ. ಈ ದಾರಿಯಲ್ಲೇಕೆ ಕುಳಿತಿ? ಕೋತಿಯೇ ಈ ದಾರಿಯನ್ನು ಬಿಟ್ಟುವ ಎದೆಯನ್ನು ಸದಸ್ಯ ರಾಜವಾಗಿ ಕದರಿಸೋಳೆ ಕೋತಿ. ಈ ದಾರಿಯನ್ನು ಬಿಡುವ ಎಂದು ನಿನಗೆ ಅರ್ಥವೇಗೆ? ಮುಂದಕ್ಕೆ ನಮ್ಮಂತ ಉತ್ತರ ಬಯಸುವುದು ಒಳಿತಲ್ಲ. ಯಾತಕ್ಕೆ ಹೊಳಿತಲ್ಲ? ಈ ದಾರಿಯನ್ನು ಬಿಡು ಎಂದಿಷ್ಟು ನೀನು ಬದ್ಧ ಮಾಡಲಿಕ್ಕೆ. ಈ ದಾರಿಯನ್ನು ನೀನು ಸಂಪಾದಿಸಿದ್ದು ಅಥವಾ ನಿನ್ನಪ್ಪ ಸಂಪಾದಿಸಿದ್ದು? ಏನು ಮಾತಾಡಿದೆ ಕೋತಿ? ಅಥವಾ ಪೂರ್ವ ಜನ್ಮದ ದ್ವೇಷವು ನಮ್ಮಂತ ಉತ್ತರ ಬಯಸುವುದು ಒಳಿತಲ್ಲ. ಕುಲ್ಲಾಯಿತು ಭಗವಂತನ ಮಾತಲ್ಲ. ಕೊಳಿಗೆ ಸಾಲದೆ ಅಭಿಚೇಷ್ಟೆ ಮಾಡುತ್ತಿರುವ ಈ ಮುದುಕೋತಿಯನ್ನು ನೋಡಿದ್ಯಾ? ನೋಡ್ದೇವಾ ಒಳಗೆ ಎಲ್ಲ ಕುಲ್ಲ ಗೋಳಿನ ಬಾಲವನ್ನು ತೆಗೆದುಕೊಂಡು ಕಣ್ಣಿನ ತಿರುಗಿ ನೆಲಕ್ಕೆ ಬಡಿದು ಹಲ್ಲುಗಳನ್ನು ಹಿಡಿದು ಕಾಲುಗಳನ್ನು ಹಿಡಿದು ಮೇಲಕ್ಕೆತ್ತಿ ಹೊಡೆಯುತ್ತೀನಿ ನೋಡು. ಖಂಡಿಯ ಹೊಳೆಕೋತಿಯೇ ಬರೀರೇ ರೂಪ ನಿನಗೆ ಏಕೈಕ ಕೋಪ. ಸಹಜವಾಗಿರುವುದನ್ನು ಹೇಳುತ್ತೇನೆ. ಎಲ್ಲ ಕೈ ಕಾಲು ಹಲ್ಲುಗಳ ದೇವರ ಮುಡಿಬಿಟ್ಟವನ. ನೀನು ಮುಡಿಯದೇನಿದೆ? ಇಂದೋ ನಾಳೆ ಸಾಯುವ ಈ ಮುದಿಯನವನ್ನು ಕೊಲ್ಲಿ ಇಂಥ ಭಾಗಕ್ಕೆ ಹೋಗುತ್ತಿ. ನನ್ನ ಭಾಗವೇ ನನ್ನ ಭಾಗವಾಗಿದೆ. ನೀನೇ ನನ್ನ ಭಾಗವನ್ನು ಎತ್ತಿ ಹತ್ತ ಇಡೋ ಮುಂದಕ್ಕೆ ಪ್ರಯಾಣ ಮಾಡು. ಇಷ್ಟು ಉಪಕಾರ ಮಾಡು. ಕಣಿಯಲ್ಲವೇ ಹೋಗಬೇಕೇ. ಒಳಗೆ ಎಲ್ಲ ವೃದ್ಧನೇ, ಒಳಗೆ ಎಲ್ಲ ಇವನತರನೇ, ನಿನ್ನ ಮಾತಿಗೆ ನಾನು ಒಪ್ಪಿದೆ. ನಿಮ್ಮಂತ ವೃದ್ಧರಿಗೆ ಉಪಕಾರ ಮಾಡುವುದಕ್ಕೆ ತಪ್ಪೇನಿದೆ? ಈಗ ಮಾತ್ರ ನ್ಯಾಯವಾಗಿದೆ. ಒಳ್ಳೆಯದು. ನಿನ್ನ ಬಾಲವನ್ನು ನಾನೇ ಅತ್ಯುತ್ತ ಎತ್ತಿಡುತ್ತೇನೆ. ಆಹಾ, ಇದೇನು ಆಶ್ಚರ್ಯ! ಸಪ್ತಕುಲ ಪರ್ವತಗಳನ್ನು ಕಿತ್ತಿ ಒತ್ತಟಿಗಿಡಬಹುದು. ಆಕಾಶಮ ಹಸ್ತದಿಂದೆತ್ತಿ ಹತ್ತಿತ್ತಲಬಹುದು. ಭೂಮಿಯನ್ನೆಲ್ಲ ಸುಳಿ ಮಾಡಿ ಸುತ್ತಿ ನೆತ್ತಿಯ ಮೇಲೆ ಹೊತ್ತುಕೊಂಡು ಹೋಗಬಹುದು. ಆದರೆ ಈ ಕಪಿಯ ಬಾಲ ಎತ್ತುವುದು ಸರ್ವತನದಿಂದಾಗದು. ನನ್ನ ಭುಜ ಬಲ್ಮೆಯನ್ನು ಅಲ್ಲಾಡಿಸಿದರೆ
ಮುಳ್ಳು ಮನೆಯಷ್ಟು ಅಲ್ಲಾಡದೆ ಇರುವುದು ಎನ್ನಗೆ ಉಬ್ಬಸ ಹುಟ್ಟಿತು. ಈ ಕಪಿಯ ಬಾಲವೇ ನನ್ನ ಕಾರ್ಯಕ್ಕೆ ವಿಘ್ನಕಂಟಕನಾಗಿ ಕುಳಿತು. ಅಯ್ಯೋ, ನಾನು ಹಿಂದಕ್ಕೆ ಹೋದರೆ ನಮ್ಮ ಧ್ರುವದನೊಂದಿಗೆ ಸೌಗಂಧಿಕ ಪುಷ್ಪ ಬರಲಿಲ್ಲವೆಂದು ಬೇಸರ ಮಾಡಿಕೊಳ್ಳುವುದು. ಇದಕ್ಕೇನು ಮಾಡಲು ಸಾರಥಿ, ಮುಂದೇನು ಗತಿ? ಮಾತಿನ ವೀರ, ನೀನು ತಾರು, ನಿನ್ನ ನಾಮಾಂಕಿತವೇನು? ನನ್ನನ್ನು ಭೀಮಸೇನನೆನ್ನುವುದು ಸ್ವಾಮಿ. ದಾರಿಯಲ್ಲಿ ಬಿದ್ದ ಬಾಣವನ್ನು ತೆಗೆಯಲಾರದು ಮನೆಯಲ್ಲ. ದೂರ ನಿನ್ನ ಮನೆ ಸುಟ್ಟಿತು ಬಿಡು. ಎಲೆ ಮೂರ್ಖ! ಅಲೇ ಅದವ, ನಿನ್ನಂತೆ ಕೈಲಾಸದವನು ಸೌಗಂಧಿಕ ಪುಷ್ಪವನ್ನೇ ಅಂತ ತರುವೆಯಾ ಮೂಢ? ನೀನಾಳಿಗೆ ಸರ್ವತ ಹೋಗಬೇಡ. ಆಹೋ ಮಹಾತ್ಮ, ನಾನು ದಾರಂದರೆ ಸಂಪದ್ಯೋತ್ತಮನಾದ ಅಸ್ತನಾವತಿ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನಾದ ಪಾಂಡುಬಲೋಪರ ಪಂಚಪುತ್ರರು ಅತ್ಯಧಿಕ ಭೀಮಸೇನನೆನ್ನುವರು ಸ್ವಾಮಿ. ಅಹೋ ಸ್ವಾಮಿ, ನೀನು ದಾರು, ನಿನ್ನ ನಾಮಧೇಯವೇನು? ಈ ವಾನರ ರೂಪವನ್ನು ಧರಿಸಿದ ನಾರಾಯಣನೋ ನಾರಾಯಣನೋ ಸಲ್ಲಲಿತೆಯಿಂದ ಹೇಳು. ಖಂಡಿಯ ವನಕರನೆ ಹೇಳು ನಿನ್ನ ಪೂರ್ಣ ವಿಚಾರ. ನೀನು ದಾರು ಸ್ವಾಮಿ. ಹೌದಾ ಸ್ವಾಮಿ? ಶ್ರೀರಾಮಚಂದ್ರನ ದೂತ ಹಾ. ಶ್ರೀ ಆಂಜನೇಯನನ್ನು ಗೈಸುಡಿ ಮಾಡುತ್ತಾ ಓಹೋ, ಆಂಜನೇಯನೇ ಸ್ವಾಮಿ. ಅಪ್ಪ ಹನುಮಂತ, ನೀನು ಜಡಾಸುರರಾಯಣನೊಬ್ಬನೇ ಇಲ್ಲಿವಾಗಿರಿಗೂ ಗುರುವಾಗಿದ್ದನು. ಈಗ ಇಬ್ಬರು ಗುರುಗಳಾದಿರಿ. ಪಾಂಡುರಾಯನೊಬ್ಬನೇ ತಂದೆ ಎಂದು ತಿಳಿದಿದ್ದನು. ಈಗ ಇಬ್ಬರು ತಂದೆಗಳಾದಿರಿ. ಧರ್ಮರಾಯನೊಬ್ಬನೇ ಅಣ್ಣನೆಂದು ತಿಳಿದಿದ್ದನು. ಈಗ ಇಬ್ಬರು ಅಣ್ಣಂದರಾದಿರಿ. ಆಹಾ, ನಾನು ಧನ್ಯನಾದನು ದೇವ, ಮಹಾನುಭಾವ. ಅಪ್ಪ ಸ್ವಾಮಿ ಆಂಜನೇಯ. ಇದುವರೆಗೂ ಅಂಜನಾದೇವಿ ಒಬ್ಬಳೆ ತಾಯಿ ಎಂದು ತಿಳಿದಿದ್ದೆ. ಹೌದಾ ಸ್ವಾಮಿ? ಈಗ ಕುಂತಿ ದೇವಿಯು ತಾಯಿಯಾದಳು. ಹ. ನೀವು ನನಗೆ ಅಣ್ಣ ತಮ್ಮಂದಿರಾದರು. ಹೌದಾ ಸ್ವಾಮಿ? ಆದರೆ ನೀನು ಮಹಾಪರಾಕ್ರಮಿ ಎಂದು ಹ. ಧ್ಯಾನಿಸುತ್ತಡನೆ ಆಗಲೇ ಬಂದು ಪಾತ್ರನ ರಥಾಗ್ರದೋಳ್ ಪತಾಕಿಯಾಗಿ ನಾನು ನಿಲ್ಲುವೆನು. ಹ. ನಿನ್ನ ಕಾರ್ಯವು ಸಫಲವಾಗಲೆಂದು ಆಶೀರ್ವಾದ ಮಾಡುವೆನು. ಹೋಗಿ ಬಾ ತಮ್ಮ, ಇದೆ ನಿನಗೆ ನಿಯಮ. ನಾನು ಧನ್ಯನಾದನು ದೇವ, ಮಹಾನುಭಾವ. ಬಳಿ ಬಳಿಗೆ ಸಾರಥಿ, ನಲಕಾವತಿ ಪಟ್ಟಣಕ್ಕೆ ಹೋಗಲು ಉದ್ದಪ್ತನಾಗಿರುವನು. ಎಲ್ಲಿಗೆ ಡ್ಯೂಟಿಯಿಂದ ರಥವನ್ನು ಬಿಡುವಂತ ಸಾರಥಿ, ಅತಿ ಜಾಗ್ರತೆ. ನಾಗೇಶ್ವರ 100 ರೂಪಾಯಿ, ಜನ ಹನುಮಂತವರು 100 ರೂಪಾಯಿ ಆಂಜನೇಯ ಪಾಪಕ್ಕೆ ಪ್ರೇಮ ಕಾಣಿಕೆ ಕಾರ್ಯ ಮಾಡುತ್ತಾರೆ.
ಈ ಸುಂದರಿಯ ಸೌಂದರ್ಯ ಕದಲಿಸಲಿ ಎಲ್ಲ ಸಾರಥಿ ಭವತಿ ಎಲ್ಲ ಸಾರಥಿ ಭವತಿ ಈಕೆಯ ಮುಖವು ಎಷ್ಟು ಚಂದ್ರ ಬಿಂಬದಂತೆ ಹೊಳೆಯುತ್ತದೆ ಈಕೆಯ ದೇಶ ಪುಣ್ಯವಾದ ಕೇಳ ಕಾಂತಿಯು ಚಿಂದ್ರಾದಿನ ಮನೆಗೆ ದಿಕ್ಕರಿಸಲು ಸಾರಥಿ ಭವತಿ ಈಕೆಗೆ ಮುರುಗಳನ್ನು ನೋಡಿ ಬೃಂಗಾದಿಗಳ ಪುಷ್ಪ ಬಳಿದವೋ ಈಕೆಗೆ ನಾಚಿಕೆ ನೋಡಿ ತಪ್ಪಿಗೆ ಮೈದ ತಪ್ಪಿಗೆ ಬೃಂಗಾದಿಗಳ ಮೈದ ಪಿಠ ಎಲ್ಲ ಸಾರಥಿ ಅವಧಿ ಮೈ ಬಣ್ಣಕ್ಕೆ ನಿಂಬೆ ಹಣ್ಣು ಹುಳಿಯಾಗಿದ್ದು ಈಕೆಯ ಪಾದಗಳ ದಾಳಿ ಕೊಡುವ ಎಲ್ಲ ಭಾರತೀಯ ಭುವನಿ ಎಲ್ಲ ಭಾರತೀಯ ಭುವನಿ ಈಕೆಯ ಗಡ್ಡಬಿಡಿ ಕಂಡು ಕೃಷ್ಣನ ತಪ್ಪವು ಉತ್ತಮಕ್ಕಿದೆ ನಾನು ಮಾತನಾಡಲು ಸ್ವಲ್ಪ ತಾಯಿ ಸಾಧ್ಯ ಹಿರಿಯ ದ್ರೌಪದಿ ಎಲ್ಲ ಭಾರತೀಯರೇ
ಈ ಕೋರಿಗೆ ಕೆಮ್ಮದು ನನ್ನ ತಂಗಿಗೆ ಅದಕ್ಕೆ ತಪ್ಪಿ ಕೆಂಪಗಳನ್ನು ನನ್ನ ಹತ್ರ ಮಾಡಿಕೊಳ್ಳಬೇಕೆಂದು ಗೊತ್ತು ಮಾಡಿದೆ. ಏ ಪಾಂಚಾಲಿ ಖಂಡದ ಬಂಡ ದೇವರು ಗೊತ್ತಿರವೇ. ಆದ್ದರಿಂದ ನನ್ನ ಭೀಮನ ಗಂಟತಿಗೆ ಅದರಿಂದ ಕೊಂಡು ಹೋಗಿ ಗಂಡಿಗೆ ಆರೋಪತೆ ಅಣ್ಣಯ್ಯ, ಜಗತ್ಪುರ ಮಹಾರಾಜನನ್ನು ತಿಳಿಯಿತು. ಆದರೆ ಇಂತಹ ಅರ್ಧರಾತ್ರಿಯಲ್ಲಿ ಎನ್ನ ಮಂದಿರಕ್ಕೆ ನಿನ್ನ ಅಂತ ಅಪರಾಧ ನಾನೇನು ಮಾಡಿದ್ರು? ನಿನ್ನ ಗಂಡನ ಮಾತಾಡೋದು ನೀನೇ ಮಾಡೋದು, ನಾನೇ ಮಾಡೋದು. ಗಂಡನ ಮಾಡಿದ್ರೆ ಗಂಡನನ್ನು ಕೇಳ್ಕೊ. ಅವನಿಗೆ ಎದುರಿಗಿಲ್ಲ ಹೆಣ್ಣಿನ ಮೇಲೆ ತೋರಿಸಬಾರದು. ನನ್ನ ಹೆಂಡತಿಗೆ ಗಿಡಪಿಗೆಯನ್ನು ಕೊಂಡು ಒಯ್ಯುವವರಿಂದ ಗಂಡನಿಗೆ ಈಗ ಅಂತ ವೀರ ಪುರುಷನಾದರೆ ಬಂದ ಬಿಡಲಿ ಅಡ್ಡ ಬಂದ್ರೆ ಭೀಮನ ಹತ್ರ ಬಂದು ಕೇಳ್ಕೊ. ನಿನ್ನ ಆಟ ನನ್ನ ಹತ್ತಿರ ಅಲ್ಲ. ಅದೇ ಚೆನ್ನಾಗಿ ಏನಿಲ್ಲ ಕೇಳು. ಹೌದಾ ನ್ಯಾಯವೇನೋ ದಾನವಾಗಲಿ ಎನ್ನ ಮಂದಿರಕ್ಕೆ ಬಂದು ನನ್ನ ದಾಸಪಡಿಸಿದೆಯ ಹೆಣ್ಣಿನ ಮೇಲೆ ನಿನ್ನ ಶೂದನವನ್ನು ಸೇರಿ ತೋರಿಸಬಾರದು ಅಣ್ಣ. ಎಲ್ಲ ಸರಿಯನ್ನು ಬಿಟ್ಟು ಹೋಗು ಅಣ್ಣ, ಬರುವುದರಿಗೆ ಮಹಾಪುಣ್ಯ. ಎಲ್ಲಿಯೇ ಪಡಪ್ಪ ಇದೇ ದೃಪದ ನಂದನಿಯ ದ್ರೌಪದಿ ಬಂದ ಪಾಂಡವರ ಪತಿ ಏನು ಬಾಯಿ ಬಂದಂತೆ ಮಾತನಾಡ್ತೀನಿ. ಯುದ್ಧ ಮಾತನಾಡ ಅಣ್ಣನ ದುರ್ಮಾರ್ಗದ ಬಳಿಗ ಏನೇ ಬರ್ತಾರೆ ಮಾರ್ಗ ಕೆಟ್ಟ ಹೋಗಬೇಡ ಸತ್ಯದ ಗೋಷ್ಠಿಗೆ ಅರ್ಥಕ್ಕೆ ಬೇಕೆಂದು ಗಂಡನಿಗೆ ನೀತಿಯನ್ನು ಹೇಳಿದೆಯಲ್ಲ. ಗಿಡಪಿನ ಧರ್ಮದಿಂದ ಗಂಡನಿಗೆ ನೀತಿಯ ಮಾತು ಕೇಳಿಲ್ಲ. ಎನ್ನ ಮೇಲೆ ಹೋಗ ಬಂದಿದ್ದು ಸುಖ ಪಟ್ಟು
ಆ